ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯು ಜಿ ಸಿ ಇ ಟಿ 2024 ಹಾಗೆ ಯು ಜಿ ನೀಟ್ 2024 ಬಗ್ಗೆ ಕೆಲವು ಅಪ್ಡೇಟ್ಸ್ಗಳಿದ್ದಾವೆ, ಅದ್ರ ಬಗ್ಗೆ ತಿಳಿತಾ ಹೋಗೋಣ. ಕೆ ಸಿ ಇ ಟಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆಯಾ, ಎಷ್ಟು ಗಂಟೆಗೆ ಅನೌನ್ಸ್ ಆಗುತ್ತೆ? ಕೆ ಎ ಮುಖಾಂತರ ನೀಟ್ಗೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅವೈಲಬಲ್ ಆಗಿದೆಯಾ? ಈಗ ಆಲ್ರೆಡಿ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡೋರಿಗೆ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಮಿಸ್ಟೇಕ್ಗಳು ಕಂಡುಬರ್ತಾ ಇದೆ. ಕೆಲವು ಕಡೆ ಬ್ಲ್ಯಾಂಕ್ ಇದೆ, ಕೆಲವು ಮಿಸ್ಟೇಕ್ ಇದೆ, ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇಲ್ಲ. ಈಗ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ವೆರಿಫಿಕೇಷನ್ ಸ್ಲಿಪ್. ಈಗ ನೀವು ಆಲ್ರೆಡಿ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿದ್ದೀರಾ. ಕೆಲವರಿಗೆ ವೆರಿಫಿಕೇಷನ್ ಸ್ಲಿಪ್ ಪ್ರಾಬ್ಲಮ್ ಆಗಿತ್ತು, ಈಗ ಇಶ್ಯೂ ಸಾಲ್ವ್ ಆಗಿದೆ. ಈಗ ನೀವು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ, ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮೇ ಬಿ ಯಾವುದೋ ಎರರ್ ಬರೋದಿಲ್ಲ, ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ. ಇನ್ಫಾರ್ಮೇಷನ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ನ ಹಾಕಿ. ನಾವು ಇದುವರೆಗೂ ಕೆ ಎ ವೆಬ್ಸೈಟ್ನಲ್ಲಿ ನೀಟ್ಗೋಸ್ಕರ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಹಾಗಾಗಿ ಹೊಸದಾಗಿ ನಾವು ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಈಗ ಕೆ ಎ ಲಿಂಕನ್ನು ಪ್ರೊವೈಡ್ ಮಾಡಿದೆ. ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಫಾರ್ ಯು ಜಿ ಇ ಟಿ 2024. ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಪ್ರೊಸೀಡ್ ಟು ರಿಜಿಸ್ಟರ್ ಫಾರ್ ನ್ಯೂ ಯೂಸರ್ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇದುವರೆಗೂ ನಾವು ಕೆ ಎ ಮುಖಾಂತರ ರಿಜಿಸ್ಟರ್ ಮಾಡಿಕೊಂಡೇ ಇಲ್ಲ. ಈಗ ನಾವು ಹೊಸದಾಗಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋ ವಿದ್ಯಾರ್ಥಿಗಳು ಈ ಲಿಂಕನ್ನು ಕ್ಲಿಕ್ ಮಾಡಿ ಹೊಸದಾಗಿ ಅಪ್ಲಿಕೇಶನ್ ಫಾರಮನ್ನು ಅಪ್ಲೈ ಮಾಡಬಹುದು. ನೀವು ಮುಂಚೆ ಅಪ್ಲಿಕೇಶನ್ ಫಾರಮನ್ನು ಅಪ್ಲೈ ಮಾಡಿದರೆ ಈಗ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಫಾರಮ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇದು ಓನ್ಲಿ ಫಾರ್ ನ್ಯೂ ಯೂಸರ್ ಓನ್ಲಿ. ನೆಕ್ಸ್ಟು ಇನ್ನು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಇವತ್ತು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿತ್ತು ಕೆ ಎ. ಈ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗಿದೆಯಾ? ನೋಟ್ ರಿಗಾರ್ಡಿಂಗ್ ವೆರಿಫಿಕೇಷನ್ ಸ್ಲಿಪ್ ಅಂತ ಬರ್ತಾ ಇದೆ. ಇನ್ನು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಇನ್ನು ಕೆ ಎ ರಿಲೀಸ್ ಮಾಡಿಲ್ಲ. ಮೇ ಬಿ ಇವತ್ತು ಸಂಜೆ 7:30 ಮೇಲೆ ರಿಲೀಸ್ ಮಾಡೋ ಚಾನ್ಸಸ್ ಇದೆ, ಯಾವುದು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗ್ದಲೇ ಇದ್ದರೆ. ಹಾಗೆ ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಈಗ ಅನೌನ್ಸ್ ಆಗ್ತಾ ಇರೋದು ಓನ್ಲಿ ಫಾರ್ ಯು ಜಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ, ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ. ಅಂದರೆ ಎಕ್ಸೆಪ್ಟ್ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೆ ಬಿಟ್ಟು ರಿಮೈನಿಂಗ್ ಕೆ ಸಿ ಇ ಟಿನಲ್ಲಿರೋ ಕೋರ್ಸಸ್ಗಳಿಗೆ ಮಾತ್ರ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಒಂದು ವೇಳೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಸಿಗ್ದಲೇ ಇದ್ದರೆ ಏನು ಮಾಡಬೇಕು? ಅಥವಾ ನಿಮಗೆ ಒಳ್ಳೆಯ ಕಾಲೇಜು ಅಥವಾ ನೀವು ಅಂದ್ಕೊಂಡಿರೋ ಕಾಲೇಜು ಸಿಗ್ದಲೇ ಇದ್ದರೆ ಏನು ಮಾಡಬೇಕು? ಏನೂ ಮಾಡೋ ಆಗಿಲ್ಲ. ಆಪ್ಷನ್ ಎಂಟ್ರಿನ ಮತ್ತೆ ಹೊಸದಾಗಿ ಮಾಡಿ. ಈಗ ಅನೌನ್ಸ್ ಆಗ್ತಾ ಇರೋ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಓನ್ಲಿ ಫಾರ್ ಕೆ ಸಿ ಇ ಟಿ ಸ್ಟೂಡೆಂಟ್ಸ್, ನಾಟ್ ಫಾರ್ ಮೆಡಿಕಲ್ ಸ್ಟೂಡೆಂಟ್ಸ್ ಹಾಗೆ ಡೆಂಟಲ್ ಹಾಗೆ ಆಯುಷ್ ಕೋರ್ಸಸ್ ಸ್ಟೂಡೆಂಟ್ಸ್. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮಗೆ ಮೆಡಿಕಲ್ ಕೋರ್ಸ್ ಬೇಕು, ಡೆಂಟಲ್ ಬೇಕು, ಆಯುಷ್ ಬೇಕು ಅನ್ನುವಾಗಿದ್ದರೆ ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸ್ ನೀವು ಕಾಲೇಜ್ಗಳ್ನ ಆಡ್ ಮಾಡ್ಕೋಬೇಕು, ಕೋರ್ಸ್ಗಳ್ನ ಆಡ್ ಮಾಡ್ಕೋಬೇಕು. ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಸೀಟು ಸೆಕೆಂಡ್ ಮಾರ್ಕ್ ರಿಸಲ್ಟಲ್ಲಿ ಸಿಗೋದಿಲ್ಲ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೀಟ್ ಸಿಕ್ಕಿದ್ರೆ ಓಕೆ, ಸಪೋಸ್ ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ಆಪ್ಷನ್ ಎಂಟ್ರಿನ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಇನ್ನೂ ಬಿಲೋ ರ್ಯಾಂಕ್ ಇರೋ ಕಾಲೇಜುಗಳ್ನೂ ಸಹ ಆಡ್ ಮಾಡಬೇಕಾಗುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದಾಗ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.